ಹಂಗೆ ರೈಸ್ ಆಗ್ತಾ ಹೋದರೆ ಪಬ್ಲಿಕ್ ಏನಾದ್ರು ನಮ್ಗೆ ಈ ಥರ ನೀರು ಬಿಡ್ತಾ ಇಲ್ಲ, ಅದು ವಾಟರ್ ಮ್ಯಾನ್ ಬರ್ತಾ ಇಲ್ಲ, ವಾಟರ್ ಮ್ಯಾನ್ ಈ ಕಡೆ ಬಂದೇ ಇಲ್ಲ, ಆ ಥರ ಈ ಥರ ಏನಾದ್ರು ಅಂದರೆ ನಾವು ನೇರವಾಗಿ ಅರ್ಥ ಆಯ್ತಾ? ನಾವಾಗಲಿ ನೀವಾಗಲಿ ಪಬ್ಲಿಕ್ ಸಲುವಾಗಿ ಇರೋದು, ಅರ್ಥ ಆಯ್ತಾ? ಎಲ್ಲ ಪಂಚಾಯತ್ ಯಾಕಪ್ಪ ಬೇಕು? ಪಂಚಾಯತ್ ಯಾಕೆ ಊರಿರ್ತದ, ಊರಿನ ಜನರಿಗೆ ಮೂಲಭೂತ ಸೌಲಭ್ಯಗಳು ಕೊಡಬೇಕು, ಕುಡಿ ನೀರು ಕೊಡಬೇಕು, ಸ್ವಚ್ಛತೆ ಮಾಡಬೇಕು, ಹೌದಾ? ನೀವು ಅವೆಲ್ಲ ಕೆಲಸ ಯಾವುದೂ ಕೆಲಸ ಮಾಡಲಿಲ್ಲ, ಪಬ್ಲಿಕ್ ಒಬ್ಬರು ಕಂಪ್ಲೇಂಟ್ಸ್ ಮಾಡಿದ್ರು, ಆ ಥರ ಈ ಥರ ಅಂದರೆ ನಿಮ್ಮ ಮೇಲೆ ನಾವು ನೇರವಾಗಿ ಶಿಸ್ತು ಕ್ರಮ ಕೈಗೊಳ್ತೀವಿ, ಅರ್ಥ ಆಯ್ತಾ? ನಾವೇನಾದರೂ ನಿಮ್ಮ ಮೇಲೆ ನಾವು ಕ್ರಮ ಕೈಗೊಳ್ಳೋದಂದ್ರೆ ನಮ್ಮ ಮೇಲಧಿಕಾರಿಗಳು ನಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಾರೆ. ಹಾಂ, ಓಕೆ. ಇಷ್ಟಾದ ನಂತರ ಅನುಮೋದನೆ ಬೇಸಿಗೆ ಕಾಲದಲ್ಲಿ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತಂದ್ರೆ ನಾವು ಅನುಮೋದನೆ ರದ್ದುಪಡಿಸಲಿಕ್ಕೆ ನಾವೇನು ಶಿಫಾರಸು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ದಯವಿಟ್ಟು ಬೇಸಿಗೆ ಕಾಲದಲ್ಲಿ ಇರ್ತಕ್ಕಂಥ 3 ತಿಂಗಳು ನಾವು ಕಡ್ಡಾಯವಾಗಿ ನಾವು ಎಲ್ಲರೂ ಅಂದರೆ ನಾವು ಸಿಬ್ಬಂದಿ ವರ್ಗದವರು ಮತ್ತು ಆಡಳಿತ ವರ್ಗದವರು ಏನಂತ ಇರ್ತಕ್ಕಂಥ ಆಡಳಿತ ಅಧಿಕಾರಿ ಮತ್ತು ಅಭಿವೃದ್ಧಿ ಅಧಿಕಾರಿ, ಅಕೌಂಟೆಂಟ್ಗಳು ಮತ್ತು ಸಿಬ್ಬಂದಿ ಬಿಲ್ ಕಲೆಕ್ಟರು ಸಮ್ಮುಖದಲ್ಲಿ ಏನಂತಂದರೆ ನಾವು 3 ತಿಂಗಳ ಸತತವಾಗಿ ದಯವಿಟ್ಟು ನಾವು ಏನಾದರೂ ಜನರಿಗೆ ಮೂಲ ಸೌಕರ್ಯ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಅಥವಾ ಸ್ವಚ್ಛತೆ ಕಾಪಾಡಬೇಕಂತೇಳಿ ನಾವು ಕ್ರಮಬದ್ಧವಾಗಿ ಮಾಡಬೇಕಾಗ್ತದೆ. ದಯವಿಟ್ಟು ನೀವು ಇದರಲ್ಲಿ ನಿರ್ಲಕ್ಷ್ಯತನ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಮೇಲಾಧಿಕಾರಿಗಳಿಗೆ ನಿಮ್ಮ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿಕೊಳ್ಳಬೇಕಾಗುತ್ತದೆ ಎಂದು ಈ ಒಂದು ಸಭೆಯಲ್ಲಿ ನಾನು ತಿಳಿಸುತ್ತೇನೆ. ದಯವಿಟ್ಟು ಯಾವುದೇ ರೀತಿಯಿಂದ ಸ್ಪಂದನೆ ಕೊಟ್ಟಿಲ್ಲ ಸಂದರ್ಭದಲ್ಲಿ ನಿಮ್ಮ ವೇತನದಲ್ಲಿ ಕಡಿತ ಸಹ ನಾವು ಗೊಳಿಸ್ತೀವಂತ ನಾವು ಹೇಳ್ತೀವಿ ನೋಡ್ರಿ ದಯವಿಟ್ಟು. ಆಮೇಲೆ ಏನಂತಾರೆ, ತಮ್ಮ ವಾರ್ಡ್ಗಳಲ್ಲಿ ಏನು ವಿಂಗಡಣೆ ಮಾಡಿ ವಾಟರ್ ಮ್ಯಾನ್ಗಳಿಗೆ ಆ ವಿಂಗಡಣೆ ಪ್ರಕಾರ ತಾವು ವಾರ್ಡ್ಗಳಲ್ಲಿ ಮುನ್ನೆಚ್ಚರಿಕೆಯಿಂದ ನೀರು ಪ್ರತಿಯೊಬ್ಬರಿಗೆ ಮನೆಗೆ ಏನಂದರೆ ತಲುಪುವ ವ್ಯವಸ್ಥೆ ತಾವು ಮಾಡಬೇಕು. ಆಮೇಲೆ ಮುಂದಿನ ದಿನಮಾನಗಳಲ್ಲಿ ಏನಂದರೆ ನಾವು ನೀರಿನಲ್ಲಿರ್ತಕ್ಕಂಥ ರಿಂಗ್ ವೆಲ್ನಲ್ಲಿ ಏನಂದರೆ ಸ್ವಚ್ಛತೆ ಮಾಡ್ತಕ್ಕಂಥದ್ದು, ಆಮೇಲೆ ರಿಂಗ್ ವೆಲ್ ಪಕ್ಕದಲ್ಲಿರ್ತಕ್ಕಂಥ ಹಳ್ಳಕ್ಕೆ ಏನಂದರೆ ತಡೆಗೋಡೆ ಮಾಡ್ತಕ್ಕಂಥದ್ದು ಪರಿಸ್ಥಿತಿಯ ಅನುಗುಣವಾಗಿ ನಾವು ಈ ಕ್ರಮ ತೆಗೆದುಕೊಳ್ಳುತ್ತೇವೆ. ದಯವಿಟ್ಟು ತಾವು ಗಮನದಲ್ಲಿ ಇಟ್ಕೊಂಡು ಆಡಳಿತ ಅಧಿಕಾರಿ ಆಗಲಿ, ನಾವು ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಸ್ಪಂದನೆ ರಾತ್ರಿ 8 ಗಂಟೆ ಆಗಲಿ 10 ಗಂಟೆ ಆಗಲಿ ತಾವು ಏನಂದರೆ ನೀರಿನ ವ್ಯವಸ್ಥೆ ನಾವು ಫೋನ್ ಮಾಡಿದಾಗ ತಾವು ಸ್ಪಂದನೆ ನೀಡಬೇಕಂತೇಳಿ ಕಳಕಳಿಯಿಂದ ಕೇಳುತ್ತೇವೆ.